ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ ಪಿ ಯು ಸಿಯ ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಕೃಷ್ಣೇಗೌಡನ ಆನೆ ದೀರ್ಘಗದ್ಯಕ್ಕೆ ಸಂಬಂಧಿಸಿದಂತೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 2 ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕೃಷ್ಣೇಗೌಡನ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ ಅನ್ನುವಂತಹದ್ದು, ಕೃಷ್ಣೇಗೌಡನ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ, ಅದು ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಒಂದು ಆನೆ ಹಾಕಿದ ಮರಿ. ಅದು ಹುಟ್ಟಿ ಬೆಳೆದದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆಯೇ. ಹಾಗಾಗಿ ಅದಕ್ಕೆ ಕಾಡಿನ ಇತರ ಕಾಡಾನೆಗಳ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕ್ತಾನೆ ಅಂತಂದರೆ, ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನು ತಿಂದು ಸೊರಗಿದ್ದಂತಹ ಆನೆಯನ್ನು ತಂದು ಅದಕ್ಕೆ ಕೃಷ್ಣೇಗೌಡ ಬೈನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ ಮತ್ತು ಗೆಣಸು ಇವೆಲ್ಲವನ್ನು ಕೊಟ್ಟು ಪಗಡುದಸ್ತಾಗಿ ಸಾಕ್ದ. ನಾಗರಾಜ ದುರ್ಗಪ್ಪನ ಮೇಲೆ ಏನಂತ ರೇಗ್ತಾನೆ ಅಂತಂದರೆ, ಕೃಷ್ಣೇಗೌಡನ ಆನೆಯೇ ಮರದ ಕೊಂಬೆಯನ್ನು ಮುರಿದು ಬೀಳಿಸಿತು ಅಂತ ಹೇಳ್ಬಿಟ್ಟು ದುರ್ಗಪ್ಪ ಪದೇ ಹೇಳುವುದನ್ನು ನೋಡಿದ ನಾಗರಾಜನು, ಹಾಗಂತ ಹೇಳಿಕೆ ಬರ್ಕೊಡ್ತೀಯಾ? ಆಗ ಅದನ್ನು ಎಳೆದುಕೊಂಡು ಬಂದು ಅಂಬಾಸಿಡರ್ನ ಕಾರಿನ ಜೊತೆ ಕಟ್ಟಿ ಹಾಕಿ ಬರೆ ಹಾಕ್ತೇನೆ, ನಿನ್ನ ಪುಕಾರ್ ಏನಿದ್ರು ಬರವಣಿಗೆಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ರೇಗ್ತಾರೆ. ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು ಅಂತ ಇದೆ. ಲೋಡು ಲಾರಿ ಬಿಟ್ಕೊಂಡು ಬರ್ತಾ ಇದ್ದ ಡ್ರೈವರ್ ಅಬ್ಬಾಸ್ಗೆ 2 ದಮ್ ಬೀಡಿ ಎಳೆಯುವಂತಹ ತೆವಳು ಶುರುವಾಗಿ ಕ್ಲೀನರ್ ಕೃಷ್ಣನಿಗೆ ಸ್ಟೇರಿಂಗ್ ಹಿಡಿದಿರಲು ಹೇಳಿದ. ವಜ್ರಮುಷ್ಟಿಯಲ್ಲಿ ಹಿಡಿದಿದ್ದರಿಂದ ಲಾರಿ ಮರದ ಕಡೆ ನುಗ್ತು. ಗಡಿಬಿಡಿಯಲ್ಲಿ ಅಬ್ಬಾಸ್ಗೆ ಬ್ರೇಕ್ ಹಾಕಬೇಕೆಂದು ಹೊಳಿಲಿಲ್ಲ. ಲಾರಿ ಮರಕ್ಕೆ ಡಿಕ್ಕಿ ಹೊಡೆದು ಹಿಂದುಗಡೆ ಇದ್ದ ಅಪಾರ ತೂಕದ ಮರದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ಗಿದ್ವು. ಮರಕ್ಕೂ ದಿಮ್ಮಿಗಳಿಗೂ ನಡುವೆ ಸಿಕ್ಕಿದ್ದಂತಹ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಅಲ್ಲೇ ಸತ್ತು ಹೋದರು. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದಾಗೆ ಅಂತ ಹೇಳಿ ನಿರೂಪಕರು ಹೇಳುವುದೇಕೆ ಅಂದರೆ, ಹಳ್ಳಿಗಳ ಕಡೆ ಮನೆಗೆ ಬಂದವರು ಯಾರೂ ಕಾಣದೇ ಇದ್ದರೆ ಕೆಮ್ಮಿ ಕ್ಯಾಕ್ರಿಸಿ ಗಲಾಟೆ ಮಾಡ್ತಾರೆ. ಏಕೆಂದರೆ ಮನೆಯವರ ಹೆಸರು ಹಿಡಿದು ಕರಿಬೇಕೋ, ಸ್ವಾಮಿ ಅನ್ನಬೇಕೋ, ಏಕವಚನ ಅಥವಾ ಬಹುವಚನದ ಉಪಯೋಗಿಸಬೇಕು, ಇಂತಹ ಭಾಷಾ ಬಿಕ್ಕಟ್ಟುಗಳು ಇರುವುದರಿಂದ ಕೆಮ್ಮುವ ಮೂಲಕ ಜನರ ಗಮನ ಸೆಳೀತಾರೆ. ಆದ್ದರಿಂದ ನಿರೂಪಕರು ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದಾಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸದಾಯಕವಾದದ್ದು ಏಕೆ ಅಂದರೆ, 24 ಗಂಟೆಯೂ ಕೂಡ ಕುಡದೇ ಇರ್ತಿದ್ದಂತಹ ಮಾವುತ ವೇಲಾಯುಧನನ್ನು ಸಾಕುವುದು ಆ ಆನೆಯನ್ನು ಸಾಕುವುದಕ್ಕಿಂತ ಹೆಚ್ಚು ತ್ರಾಸದಾಯಕವಾಗಿಬಿಟ್ಟಿತ್ತು. ಆನೆಯನ್ನು ಅದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ ಅಂದರೆ, ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗ್ತದೆ ಮತ್ತು ಭಯಂಕರ ನೋವಿಗೆ 4 ಸಾರಿ ತಿವುವುದರೊಳಗೆ ಎಂಥ ಪುಂಟ ಆನೆಯಾದರೂ ಶರಣಾಗಿ ನೆಲದ ಮೇಲೆ ಮಲಗಿಬಿಡುತ್ತದೆ ಅಂತ ಹೇಳ್ಬಿಟ್ಟು ವೇಲಾಯುಧನ ಅಪ್ಪ ಅವನಿಗೆ ತಿಳಿಸಿದ್ದ. ನಾಯಿ ಕಚ್ಚಿದ್ದಲ್ಲಿ ಎಂದಾಗ ಅಬ್ಬಾಸ್ ಇರುಸು ಮುರುಸಿನಿಂದ ಏನು ಹೇಳ್ತಾನೆ ಅಂದರೆ, ಪುಟ್ಟಯ್ಯ ನಾಯಿ ಕಚ್ಚಿದ್ದಲ್ಲಿ ಅಂತ ಕೇಳಿದಾಗ ಜಬ್ಬಾರಿ ಇರುಸು ಮುರುಸಿನಿಂದ, ಹೋಗಲಿ ಬಿಡಿ, ಅದು ಬೀದಿಲಿ ತೋರಿಸೋಂಗಿಲ್ಲ, ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟ್ ಬಿಚ್ಚಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ದನೆ ತಗ್ಗಿಸಿ ಹೇಳ್ತಾನೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ 1 ಎನಿಮಿಗಳು ಯಾರು ಅಂದರೆ, PWDನವರು, ಕರೆಂಟಿನವರು, ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು. ಈ 3 ಡಿಪಾರ್ಟ್ಮೆಂಟ್ಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ 1 ಎನಿಮಿಗಳಾಗಿದ್ದರು. ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನಂತ ಜಾಹೀರಾತು ನೀಡ್ತಾರೆ ಅಂದರೆ, ಅರಣ್ಯ ಇಲಾಖೆಯವರು ಪತ್ರಿಕೆಗಳಲ್ಲಿ ನಾಗರಾಜನ ಫೋಟೋ ಕೊಟ್ಟು, ಮನೆಯವರು, ಮೇಲಾಧಿಕಾರಿಗಳು ಮತ್ತು ಊರಿನ ಜನರೆಲ್ಲ ನಿನಗಾಗಿ ಕಾಯ್ತಾ ಇದ್ದಾರೆ, ನಿನ್ನ ಮೇಲೆ ಯಾವುದೇ ರೀತಿಯ ಕ್ರಮ, ನೋಟಿಸು ಅಥವಾ ತನಿಖೆ ನಡೆಸುವುದಿಲ್ಲ, ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂದಿರುಗಿ ಬರಬೇಕು ಅಂತ ಹೇಳ್ಬಿಟ್ಟು ಜಾಹೀರಾತನ್ನು ನೀಡ್ತಾರೆ. ದುರ್ಗಪ್ಪ ಏಕೆ ಬಂದಿರಬಹುದು ಅಂತ ನಿರೂಪಕರು ಯೋಚಿಸಿದರು ಅಂದರೆ, ದುರ್ಗಪ್ಪ ಯಾವುದೋ ಇನಾಮು ಕೇಳಲೋ, ಚಂದಾ ವಸೂಲಿಗೋ, ಇಲ್ವ ಮನೆ ಉಪಯೋಗಕ್ಕೆ ಕಾಫಿ ಬೀಜ ಅಥವಾ ಏಲಕ್ಕಿಯನ್ನು ಕೇಳಲು ಬಂದಿರಬೇಕು ಅಂತ ಹೇಳ್ಬಿಟ್ಟು ಯೋಚಿಸ್ತಾರೆ. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅಂದರೆ, ಗೂಳೂರು ಮಠದಿಂದ ಕೃಷ್ಣೇಗೌಡ ಆನೆಯನ್ನು ತಂದಾಗ ಇಲ್ಲಿಗೆ ಇವನ ಕತೆ ಮುಗೀತು. ಆನೆ ಸಾಕೋದು ಅಂದರೆ ಎಲೆಕ್ಷನಿಗೆ ನಿಂತ ಹಾಗೆ, ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂಥ ಸುಲಭ ಮಾರ್ಗ ಎಂಬುದು ಜನರ ಒಂದು ನಂಬಿಕೆ ಆಗಿತ್ತು. ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಅಂತ ಹೇಳ್ಬಿಟ್ಟು ಪುಟ್ಟಯ್ಯ ಹೇಳ್ತಾನೆ ಅಂದರೆ, ಪುಟ್ಟಯ್ಯ ಹೇಳುವಂತೆ ಹುಚ್ಚು ನಾಯಿಗಳ ಮಧ್ಯೆ ಧೈರ್ಯ ಪ್ರಶ್ನೆಯೇ ಬರುವುದಿಲ್ಲ. ಅವುಗಳಿಗೆ ತಲೆ ಕಟ್ಟು ಕಂಡ ಕಡೆಯೆಲ್ಲ ಕಚ್ತವೆ. ಆಸ್ಪತ್ರೆ ಕರೆದುಕೊಂಡು
ಬಂದಾಗ ಹುಚ್ಚುನಾಯಿಗಳು ಮೇಜು ಕುರ್ಚಿಗಳ ಕಾಲಿಗೆಲ್ಲ ಕಚ್ತವೆ ಅಂತ ಹೇಳ್ಬಿಟ್ಟು ಹುಚ್ಚು ನಾಯಿಗಳ ವರ್ತನೆಯನ್ನು ಹೇಳ್ತಾರೆ. ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿಯ ಬಗ್ಗೆ ಅಸಡ್ಡೆಯಿಂದ ಏನೇ ಹೇಳ್ತಾರೆ ಅಂದರೆ, ಅಯ್ಯೋ ಯಾವೋ ಮದುವೆ ಮನೆ ಕಾಗ್ದ ಸರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅವನು ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಅಂತ ಹೇಳಿಬಿಟ್ಟು ಜಬ್ಬಾರ್ ನಿರೂಪಕನಿಗೆ ಅಸಡ್ಡೆಯಿಂದ ಹೇಳ್ದ. ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು ಅಂತಂದರೆ, ಕಾಡಾನೆಗಳು ಊರಿನ ಕಡೆ ಬಂದು ಜನರ ಪೈರು ಫಸಲಿಗೆ ಹಾನಿ ಮಾಡಲು ಕಾರಣ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ನೀಲಗಿರಿ ಅಕೇಶಿಯಾ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದ ಮರಗಳನ್ನು ನೆಡುತ್ತಿರುವಂತಹದ್ದು ಅಂತ ಹೇಳ್ಬಿಟ್ಟು ಪ್ರಕಾಶ್ ಹೇಳ್ತಾರೆ. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಅಂತ ಹೇಳ್ಬಿಟ್ಟು ದುರ್ಗಪ್ಪ ವಿವರಿಸಿದ್ದು ಏಕೆ ಅಂತ ಅಂದರೆ, ದುರ್ಗಪ್ಪ ನಿರೂಪಕರ ಬಳಿ ಕರೆಂಟ್ ಲೈನ್ಮ್ಯಾನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಮೇಲೆ ಆಸೆ ಇಟ್ಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮ್ಯಾನ್ಗಳು ಯಾರಾದರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋದನ್ನು ನೋಡಿದ್ದೀರಾ? ಕರೆಂಟಿನ ಜೊತೆ ಕೆಲಸ ಅದು ಒಂದಲ್ಲ ಒಂದಿನ ಎಚ್ಚರ ತಪ್ಪಿದರೆ ಅಲ್ಲಿಗೆ ನಮ್ಮ ಸರ್ವಿಸ್ಸು ಮುಗ್ದಂಗೆ ಅಲ್ವಾ ಅಂತ ಹೇಳಿಬಿಟ್ಟು ತನ್ನ ಕೆಲಸ ಇಡೀ ಜಗತ್ತಿನಲ್ಲಿ ಅತ್ಯಂತ ಅಪಾಯಕಾರಿ ಅಂತ ಹೇಳಿಬಿಟ್ಟು ವಿವರಿಸ್ತಾನೆ. ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ, ಆನೆ ಅದಕ್ಕೆ ಕಾರಣವೇನು ಅಂತ ಇದೆ. ಶರಾಬಿನ ನಿಶಾದಲ್ಲಿದ್ದಂತಹ ವೇಲಾಯುಧ ಲಾರಿಗೂ ನಾಟಗಳಿಗೂ ಬಿಗಿದು ಕಟ್ಟಿದ್ದಂತಹ ಹಗ್ಗ ಬಿಚ್ಚಬೇಕೆಂಬುದನ್ನು ಮರೆತು ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳ್ತಾನೆ. ಲಾರಿ ಮೆಲ್ಲಗೆ ಒಂದು ಕಡೆ ದಪ್ಪನೆ ಉರುಳಿ ಬಿತ್ತು. ಕ್ಯಾಬಿನ್ನಲ್ಲಿ ಇಟ್ಟಿದ್ದಂತಹ ಮಣಬಾರದ ಲಾರಿ ಜಾಗ್ ಬುರುಡೆ ಮೇಲೆ ಬಿದ್ದು ಹೊಡೆತಕ್ಕೆ ತಲೆ ಜಜ್ಜಿ ಡ್ರೈವರ್ ಸತ್ತು ಹೋಗ್ತಾ. ಆನೆ ಇದಕ್ಕೆ ಕಾರಣವಲ್ಲ, ಆನೆಯೇ ತಿಪ್ಪಣ್ಣನ ಸಾವಿಗೆ ಕಾರಣ ಅಂತ ಹೇಳ್ಬಿಟ್ಟು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರಕ್ರಿಯೆ ಏನು ಅಂತಂದರೆ, ಆನೆಯೇ ತಿಪ್ಪಣ್ಣನ ಸಾವಿಗೆ ಕಾರಣ ಅಂತ ಹೇಳ್ಬಿಟ್ಟು ದುರ್ಗಪ್ಪ ಹೇಳಿದಾಗ ನಿರೂಪಕರು, ಅದೇನು ಮಾಡುತ್ತಯ್ಯ, ಆನೆ ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಕತೆ ಕಟ್ತಿರಲ್ಲಯ್ಯ, ಬಾಯಿಲ್ದೋರು ಈ ಪ್ರಪಂಚದಲ್ಲಿ ಬದುಕೋ ಹಾಗೆ ಇಲ್ವಾ ಏನಯ್ಯ ಅಂತ ಹೇಳಿಬಿಟ್ಟು ಪ್ರತಿಕ್ರಿಯಿಸ್ತಾರೆ. ನಾಯಿಗಳನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವುದೆಂದು ನಿರೂಪಕರು ಯಾವ ಸಲಹೆ ನೀಡ್ತಾರೆ ಅಂದರೆ, ನಿಮ್ಮ ನೌಕರರು ಒಂದೇ ಒಂದು ನಾಯಿಯನ್ನು ಕೊಲ್ಲದೆ ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ, ಇನ್ಮೇಲೆ ನಾಯಿ ಕೊಂದರೆ ಬಾಲ ತೊಗೊಂಡು ಬಂದು ತೋರಿಸಿ ಅಂತ ಹೇಳಿ ಅವ್ರ ಲೆಕ್ಕ ಸುಳ್ಳು ನಿಜವೋ ನಿಮಗೇ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ನಿರೂಪಕರು ಸಲಹೆಯನ್ನು ನೀಡ್ತಾರೆ. ಇಷ್ಟು ನಿಮ್ಮ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ ದೀರ್ಘಗದ್ಯ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ 2 ಅಂಕಗಳಿಗೆ ಸಂಬಂಧಿಸಿದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳು. ಮುಂದಿನ ವಿಡಿಯೋದಲ್ಲಿ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆಯಲ್ಲ, ಅದರ ಒಂದು ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಧನ್ಯವಾದಗಳು.